ಮತ್ತ 5 ಮಿನಿಟ್ ನಿಂದಿರ್ತ ಕಾಣಿಸಲಾಗತ್ತದ ಮತ್ತ ಬಗ್ಬೇಕಂತ ಸಿಗಲಾಗ್ಯದ. ಅಯ್ಯ ಹುಡುಗ ಆ ಕಾಕ ಹೇಳ್ತಾರ, ಹುಡುಗ ಹಾರಿ ಕೆರೆಗಿನ್ನು 10 ಬಾಯಾಗ ಹಿಡಿದು ತಗೊಂಡು ಬಂದು ಬಾಯದ ಬಿಟ್ಟದ, ಕೆರೆ ಮಗ್ಗಲದಾಗ ಕಂಟಿಗಳ ಬೆಳೆದವ, ಕಂಟಿ ಟಂಗಿಗೆ ಹಾರ ಜೊತೆಲಾಗತ್ತದ, ಅದ್ರ ಪ್ರತಿಬಿಂಬ ಬಿತ್ತದ. ನೋಡ್ರಿ ವಿಷಯ. ಜಾಗಿಗೆ ಹೋಗಿಲ್ಲ ಅಂತೇಳಿ ಕಾಲಿಲ್ಲ ನಿನ್ನ ಕೈಲಿ ಕೆಟ್ಟ ವರ್ತನ ಮಾಡಿಲ್ಲ ಅಂತೇಳಿ ನನ್ನ ಮಗಳಿಗೆ ಕೈ ಮುಟ್ಟಿದಪ್ಪ. ನಿನ್ನ ಹೆಂಡತಿ ಆಶಾದ ಬೇಡ. ಅವಾಗ ಹೋಗಿ ತನ್ನ ಮಡದಿಗೆ ಕೂಡದ ಅಂದಿನ ಹಿಡಿದು ಇಂದಿನ ತನ ಇಸ್ಲಾಮ ಧರ್ಮದಲ್ಲಿ ಲಗ್ನ ಇತ್ತಂದ್ರ ಎಂದ ಅಕ್ಕಿ ಕಾಳು ಬೀಳ್ತಾವ ಅಂದೇ ಗಂಡ ಹೆಂಡತಿಗೆ ಕೂಡಿಸುದ ಪದ್ಧತಿ ಇನ್ನೂತನ ನಡೆದ ಬಂಧುಗಳೇ. ಹೌದೊಳಗೆ ಪಿಳ್ಳು ತಯಾರಾಗ್ಯಾವ. ಹುಟ್ಟುವಾಗಲೂ ಒಳಗೆ ಹುಟ್ಟ್ಯಾವ. ಸತ್ತ ಬಡಕು ಒಳಗೆ ಇಡುದದ. ಏನ ಊರಾಗ ಗೌಡ್ರು ಹೋಗ್ಯಾರಿ ಅಂದ್ 1 8 ದಿನ ಹೊರಗೆ ಇಡ್ತಾರ. ಒಳಗೆ ಹುಟ್ಟುದು ಒಳಗೆ, ಸತ್ತ ಬಡಕು ಒಳಗೆ, ಎಲ್ಲಾ ಒಳಗದ್ರಿ. ಹೊರಗಿಂದ ಯಾವಾಗ ಇದು ಎಷ್ಟೂ ಕಾಣ್ಲಿ, ಒಂದು ದಿನ ಮಣ್ಣು ಇದೆಲ್ಲ ಕಾವಿಗೆ ಬಿತ್ತ. ಅವಾಗ ಹೇಳ್ತಾರ ಬಂಧುಗಳೇ, ಏನಂತ? ಏ ಮುತ್ಯ ಇಂತ ಮಾತು ಮಾತಾಡ್ತಾನ. ತನ್ನ ತಾಯಿ ಕರಬಾಯಿ ಗರ್ಭದಾಗಿದ್ದಾಗ ಹಿಂಡ ಸಿದ್ಧರಲ್ಲಿ ಪುಂಡ ಮನಕಾರ ಶುದ್ಧ ಮುತ್ಯ ಮಾತಾಡಿ ಹೇಳ್ತಾನ. ಮುತ್ಯ, ನನ್ನ ಅಪ್ಪಗಳು ಮೊದಲು ಹೇಳಿದ್ರು ಒಯ್ಬೇಡ ಅಂದ್ರು, ನಿನ್ನ ಶ್ರೀಮಂತಿಕಿದ ಸೊಕ್ಕಿನಿಂದ ನೀನು ಮೂಗು ತಗೊಂಡು ಹೊಂಟಿದಿ. ಧರ್ಮರ ಜಡಿ ನೀರ ನಿನ್ನ ಮನಿ ಒಳಗೆ ದಕ್ಕಂಗಿಲ್ಲೋ. ಜಗತ್ತಿನ ಕಿವಿ ಹಾಳಸ್ತದ ತಂಗಿ. ಯಾವಾಗ ಮಾತು ಹಿಡಿಬೇಕು, ಏನ್ ಮಾತಾಡ್ಬೇಕು ಗೊತ್ತಾಗ್ಬೇಕು. ಎಲ್ಲ ನಿನ್ನ ತಿಳಿ. ಇವು ಪೃಥ್ವಿ, ತೇಜ, ವಾಯು, ಆಕಾಶವೆಲ್ಲ ಹೊರಗಿನ ದೇವ್ರಿ ಅದ ತಿಳಿ. ಓಂಕಾರ ಅನ್ನೋದು ಮೂಲ ಗರ್ಭ ಬೀಜದ. ಇನ್ನು ಮೇನ್ ಹೈಕೋರ್ಟ್ ಅದ ಮೇನ್ ಹೆಡ್ ಆಫೀಸ್ ಹೋಗುನಿ ಅದಲ್ಲ. ಓಂಕಾರ ಅನ್ನೋದು ಮೂಲ ಗರ್ಭ ಬೀಜದ. ಅದ್ರ ಒಳಗಿನ ಸ್ವಯಂಭೂ ಪರಮಾತ್ಮ ಹುಟ್ಟ್ಯಾನಂದ್ರ ಅವ ಏನೋ ನನ್ನೊಳಗಿನವ ಏನೋ ನಿನ್ನೊಳಗಿನವ ಒಳಗಿನವ. ಅದ್ರ ಅಚ್ಚಿ ಕಳೆದು ಮಾತಾಡ ನೋಡ. ಅಲ್ಲಿ ಇತ್ತ ತಂಗಿ, ನೀರಿತ್ತ, ಏನೋ ಭೂಮಿ ಇತ್ತ, ಏನೋ ಆಕಾಶ ಇತ್ತ, ಗಾಳಿ ಇತ್ತ, ಎಲ್ಲಿ ನಿಮ್ಮ ಮಾಡ್ಯಾನ ಏನೋ ಹೌದಿಲ್ಲ. ಇದು 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 ಮೂಲ. ಇನ್ಯಾನು ಇದು ಮೂಲ ಪವರ್. ಇದು ಹೆಡ್ ಆಫೀಸ್ ಕೈ ಹೆಡ್ ಆಫೀಸ್ ಕೈ ಹಾಕಿದ ಅದ್ರ ಹಚ್ಚಿಕ್ ಮಾತಾಡ ನೋಡ. ನಿಂದು ಎಲ್ಲಿ ಮಣ್ಣಿತ್ತು, ಏನ ಗಾಳಿ ಇತ್ತು, ರಂಗಿತ್ತ, ಏನ ರೂಪ್ ಇತ್ತ, ಗಿಡ ಗಂಟಿದ್ದ, ಏನಿತ್ತು ಅದ್ರ ಹಚ್ಚಿಕ್ ಏನೇನಿಲ್ಲ. ಓಂಕಾರ ಅನ್ನೋದು ಏನದ ಮೂಲ ಗರ್ಭ ಬೀಜದ. ಅದ್ರೊಳಗಿಂದ ಪರಮಾತ್ಮ ಸ್ವಯಂಭೂ ಪರಮಾತ್ಮ ಹುಟ್ಟ್ಯಾನಂದ್ರ ನನ್ನೊಳಗೆ ಇದ್ದತ್ತಿನ ಅರ್ಥ ಆಗೈತಿಲ್ಲ. ಇನ್ನೂ ಒಂದು ಮಾತು ಹೇಳ್ತಾರೆ. ಪ್ರಭು ರಾಮಚಂದ್ರ ವನವಾಸ ಬತ್ತು, ರಾವಣ ಸೀತಾಗ ಒಯ್ದ. ಹೌದಿಲ್ಲ? ಹೊರಗಿನ ದೇವರ ಅನತ್ತೀವಿ ಎಲ್ಲ ನೀನೇ ಅಂದಿದ್ದಿಲ್ಲ. ಹೊತ್ತಾಗಿಲ್ಲ. ಹೊತ್ತು ಸೀತಾನ ಕಾಲಾಗ ಕಾಮ್ಯಕ್ಕೆ ಬರದಾಗ ಗಿಡಗಳ ತೆಕ್ಕಿ ಬಿಡ್ತಿದ್ದ ಸೀತೆ 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 ಅಂತೇಳಿ. ಅವಾಗ ನೇಳ ನೀಳ ಜಾಮವಂತ, ಹನುಮಂತ, ಅಂಗದ, ಸುಗ್ರೀವ, ವಾನರ ಸೈನಿಕ ಇವರೆಲ್ಲರೂ ಒಂದೊಂದು ಜಗಿಗೆ ಭೇಟಿ ಆದ್ರು. ಗುರುತ ಹಿಡಿಬೇಕಾಗಿತ್ತು. ಗುರುತ ಹಿಡಿಬೇಕಾಗ್ಯದ. ಅಲ್ಲಿ ಸೀತಾಗ ಒಯ್ದುದು ಪಕ್ಷಿ, ಜಟಾಯು ಪಕ್ಷಿ ಹೇಳಿತ್ತು. ಚಿನ್ನ ಕಂಡು ಹಿಡ್ಕೋತ ಇವ್ರೆಲ್ಲ ಒಂದು ಬಳಗ ಮಾಡ್ಕೊಂಡ್ರು. ದೊಡ್ಡ ಸೈನ್ಯ ನಿರ್ಮಾಣ ಮಾಡಿದ್ರು. ಸಮುದ್ರಕ್ಕೆ ಸೇತು ಬಂಧನ ಮಾಡಿದ್ರು. ಸೇತು ಕಟ್ಟಿ ಹಚ್ಚಿಕ್ ಹೋದ್ರು. ಹೋಗಿ ಎಲ್ಲರ ಜೊತೆ ಯುದ್ಧ ಇತ್ತು. ಕೇಳ್ರಿ ಹೇಳುದದ. ಯುದ್ಧ ಇತ್ತು. ರಾಮಗ ಬಲ ಬತ್ತು, ಜಯ ಇತ್ತು. ರಾಮನ ಜೈ ಜೈಕಾರ ಹೊಳ್ಳಿಗತ್ರು. ಸೀತಾಗ ತಗೊಂಡು ಏನು ಅದೇ ವನದಂದ ಇಚ್ಚಿಕ್ ಸಮುದ್ರ ಇಚ್ಚಿಕ್ ಬಂದ ಅದೇ ವನದಂದ ಹೋಗವ್ರದ. ಸೀತಾದೇವಿ ಹೇಳಂತಾಳ ರಾಮಗ, ಏನಂತ? ಪ್ರಭು, ಅಯೋಧ್ಯೆ ಪಟ್ಟಣಕ್ಕೆ ಹೋಗು ಯಾಳಿ ಬಂದದ ಈಗ. ಇವರೆಲ್ಲ ವಾನರ ಸೈನ್ಯ, ನಾಳ ನೀಳ ಜಾಬುವಂತ ಹನುಮಂತ ಕಷ್ಟಪಟ್ಟವ್ರದಾರ. ಹೌದಿಲ್ಲ? ಅಂಗದ, ಸುಗ್ರೀವ ಇವರೆಲ್ಲ ಕಷ್ಟಪಟ್ಟಾರ. ಇವ್ರು ಏನಾರೆ ಕೂಡ್ರಿ ಅಂದಾಗ ಕೈಗೆ ಬಂದಟ್ಟು ಮುತ್ತು ರತ್ನಗಳ ಕುಳ್ಳಗತ್ತ ರಾಮಪ್ರಭು ವನದೊಳಗ. ಎಲ್ಲರಿಗೆ ಕುಳ್ಳಗತ್ತ ದೊಡ್ಡದೊಂದು ಬಂಡ ಗಲ್ಲಿನ ಮ್ಯಾಗ ಹನುಮಂತ ಕೂತಿದ್ದ. ಎಲ್ಲರಿಗೆ ಕೊಟ್ಟ ಹನುಮಂತಗೆ ಕುಡಿಬೇಕಂತೇಳಿ ಅವನ ಬಳಿ ಹೋಗಿ ತಲೆ ಎತ್ತಿ ನೋಡ್ದ. ಹನುಮಂತಗೆ ನೋಡಿ ರಾಮ ತಿರುಗ ಚಂದ ಮಾಡ್ದ. ಸೀತಾ ಕೇಳ್ತಾಳ, ಏನಂತ? ಎಲ್ಲಾರದಾಗ ಮೂಲ ಪಾತ್ರನೇ ಹನುಮಂತದ. ಎಲ್ಲರಿಗೆ ಕೊಟ್ಟಿ ಸ್ವಾಮಿ, ಹನುಮಂತ
ತೆಳಿಗ್ಯಾಕ ಮಾಡಿದಿ? ಹೌದು ನೋಡ್ರಿ, ಅವಾಗ ಸೀತಾದೇವಿ ಹೇಳ್ತಾನ ಪ್ರಭು ರಾಮಚಂದ್ರ, ಸೀತೆ ಇವ್ರಿಗೆಲ್ಲರಿಗೂ ಕೂಡ ಸಾಮರ್ಥ್ಯ ನನ್ನಲ್ಲಿ ಅದಕ್ಕರೆ, ಹನುಮಂತಗೆ ಕೂಡ ನನ್ನಲ್ಲಿ ಸಾಮರ್ಥ್ಯ ಇಲ್ಲ. ಹೌದು ಹೌದು ನಿನ್ನಲ್ಲಿ ಇದ್ದಿದ್ದನ್ನು ನಾ ಕೊಡ್ತಾದಕ್ಕೆ, ನೀ ಕೊಡಾದಿದ್ರು ಕೂಡ ಅವತ್ತು ಅಲ್ಲ, ನಾ ಕೊಡ್ತಾನೆ ಕೂಡ. ಹಾಗಿದ್ರೆ ಹನುಮಂತಗೆ ತನ್ನ ಕೊರಳಾಗಿದ್ದಂತವು ಒಂದು ವಜ್ರದ ರತ್ನದ ಹಾರ ಕೊಟ್ಟರು. ಹೌದು ಹನುಮಂತ, ಇದಕ್ಕೆ ಬೆಲೆ ಕಟ್ಟಿರೋದು ಬರಲ್ಲ, ಅಟ್ಟು ಅಮೂಲ್ಯವಾದದ್ದು ರತ್ನದ ಹಾರದ. ಹೌದು, ಇದು ತಗೋತೀವಿ. ಹನುಮಂತನ ಕೊಳ್ಳ ಹಾಕನ ಕುಲು 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 ನಗದಗತ್ತ. ಕೊಳ್ಳನ ಹಾರ ತೆಗೆದ ಕೈಯಾಗಿ ಹಿಡಿದ ಒಂದೊಂದು ರತ್ನ ತೆಗೆದ ಹಲ್ಲಿಲಿ ಕಡ್ಕಡ್ದ ನೆಲದ ಮ್ಯಾಗ ಹೋಗಿಲಿಗತ್ತ. ಹೌದು, ಬೆಲೆ ಕಟ್ಟಲಾರಂತ ವಸ್ತು ಕೊಟ್ಟಿದ, ಬೆಲೆ ಇಟ್ಕೊಲಿಲ್ಲ ಕ್ವಾಡಗ ಅಂದ್ರು. ಹೌದು ಹೌದು ಹೌದು, ಯಾರಂದ್ರು? ಸೀತಾ. ಅವಾಗತ್ತಾನ ಹನುಮಂತ, ನನಗ್ ಬೈ, ನನಗ್ ಸಿಟ್ಟಿ ಇಲ್ಲ. ಹೌದು, ಕರೆದ ಯಾಕೆ ಕಳೆದು ಭೂಮಿ ಮ್ಯಾಗ ಹೋಗಿಲಿಗತ್ತಿದ ಅನ್ನೋದು ನಿನಗೆ ಗೊತ್ತಾಗಿಲ್ಲ. ಯಾಕ ಇದ್ರ ಒಳಗೆ ರಾಮ ಸೀತಾನೇ ಕಾಣಲಾಗಿರಲ್ಲ. ನೋಡ್ರಿ, ಇದ್ರೊಳಗ ಒಂದರಕ್ಕರದಾಗ ಇಟ್ಟೆಲ್ಲ ಹಣ ಪಟ್ಟಿ ನನ್ನ ಕರೀದು ಒಂದಕ್ಕರದಾಗ ರಾಮ ಸೀತಾ ಕಾಣಲಾಗ್ಯಾರ. ನಿನ್ನ ರಾಮ ಸೀತಾ ಎಲ್ಲ ನನ್ನೊಳಗೆ ಅದಾರಂದ. ತೋರಿಸ್ತೇನ ಅಂತ ಕೇಳಿದ್ರು, ತೋರ್ಸಂದಾಗ ಬದುಕಿನ ಮೊಳಕಾಲ ಮುಂಡಿ ಭೂಮಿಗೆ ಊರ್ಯಾನ, ಒಂದು ಕಾಲ ಹಿಂಗ್ ಹಿಡ್ದಾನ, ಜಯ ಶ್ರೀರಾಮ ಅಂತೇಳಿ ಎಲ್ಲಿ ಹರಿದು ತನ್ನೊಳಗೆ ರಾಮ ಸೀತಾನ ದರ್ಶನ ಬಂಧುಗಳೇ, ಇದು ನನ್ನೊಳಗಿನ ದೇವರ ಸೃಷ್ಟ. ಹೌದು 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 ಹೌದು, ಇಂಥದ್ರು ಹುಟ್ಟಿದಿ, ಎಲ್ಲ ಬಿಟ್ಟಿದಿ, ನೀ ಗುರುಪದೇಶ ಆಗಿಲ್ಲ, ನಿನ್ನ ಅಹಂಕಾರ ಬಂದಾದ, ಇದು ಎಲ್ಲ ಯಾಕೆ? ಯಾಕೆ ಟೇಜಿಗೆ ಇಲ್ಲ, ಇದೇ ಟೇಜಿಗೆ ಯಾಕೆ ಬರ್ತಿದ್ದು? ಹಿಂಗೆ ಯಾಕೆ ಆಗ್ತದದು? ಹೇಳ್ತ ಕೇಳು. ಇವತ್ತು ನನಗದೇ ಅನಿಸ್ತದ, ಈ ವೇದಿಕೆ ಮ್ಯಾಗ ನಾ ಅಂತ ಸುಳ್ಳು ಹೇಳಲ್ಲ, ಇವತ್ತು ನನ್ನ ಗ್ರಹದ ಮ್ಯಾಗ ರಾಹು ಕೂತಾನ ಅನ್ಸಲಗತ್ತ. ಒಂದು ಮುಂಜಾನೆ ಹಿಡ್ದದ ಎಡ, ಆ ಪಿಡ ಇಲ್ಲಿ ಬಂದು ತಟ್ಟದ ನೋಡಿ. ಇವಳನ್ನ ಚಂದ ಕಾರ್ಯಕ್ರಮ ಮಾಡ್ತಾವತ್ತ, ಮುಂಜಾನೆ ಯಾರು ಬಿಟ್ಟಿದ ತಳಗ ಹಾಡ್ಯಾಗ ಮುಂಜಾನೆ ಹತ್ತದ ಸುಳ್ಳು ಹೇಳಂಗಿಲ್ರಿ. ಮುಂಜಾನೆ ಯಾರು ಎಡ ಹತ್ತದ ನೋಡು, ಇನ್ನೂ ತನ ಬಿಡಲ್ಲದು. ಅದು ನನ್ನ ಟೈಮ್ ಸುಮಾರು ಮನಿ ಹತ್ತಿ ನೋಡು, ಎಂದು ಅಲ್ಲಾರದ ಕಿಂದಿ ಹಾಕತ್ತಿ ಅಂದ್ರ ಅದು ನಂದು ರಾಹು ಪುತ್ತನ, ನಿನಗಂದು ಕಚ್ಚಾನ. ಬೇಡಿ ಅವನಿಗೆ ಬಿಡು ಎತ್ತ. ಅದು ಆಕಳ ಬೇರೆ ಆಕಳಿಗೆ ಗೊತ್ತ, ಕಡೆಗೇನು ಗೊತ್ತ ಮಾಸ್ತಾರ. ಹಾಲು ಕುಡಿಯೋರೇ ಬೇರೆ, ತ್ರಾಸ ತಗೋರೇ ಬೇರೆ, ಇದು ಗೊತ್ತಾಗಬೇಕು. ಹೌದಿಲ್ಲ? ಅದಕ್ಕೆ ಇರ್ಲಿ ಬಂಧುಗಳೇ, ಇದು ಒಂದು ವೇದಿಕೆಯಲ್ಲಿ ಅನುಭವದಿಂದ ವಿಷಯಗಳು ನಡೆದಾವ. ಒಂದು ಮಾತು ಹೇಳುದ, ಸ್ವತ್ರಿಯ ಬ್ರಹ್ಮನಿಷ್ಠ ದಯಾಳು ಸದ್ಗುರುನಾಥ ಈ ಮನುಷ್ಯ ಜನ್ಮಕ್ಕೆ ಬೇಕಂದ್ರೆ ಮಹಾತ್ಮ ಹೇಳ. ಹೌದಿಲ್ಲ? ಗುರು ಮಾಡ್ಕೋಬೇಕಂದ್ರೆ ಎಂತವನಿಗೆ ಸ್ವತ್ರಿಯ ಬ್ರಹ್ಮನಿಷ್ಠ ಗುರು ಬೇಕು. ಸುಮ್ಮ ಹಿಂಗ್ ಹೇಳಿದ್ರೆ ನಿಮ್ಗೆ ಗೊತ್ತಾಗಂಗಿಲ್ಲ. ಇಲ್ಲೆಲ್ಲ ನಾವು ರೈತರೇ ಇದ್ದೇವ್ರಿ. ಈಗ ಎಲ್ಲಾರು 10 ಪಾಳಿ ನೀರ್ ಬರ್ತಾವ ನಿಮ್ಗ, ಈ ಕಡೆ ಎಲ್ಲ ಮಂದ್ರೂಪತೆ ಬರ್ತಿರಾಯ್ತು. ಮಂದ್ರೂಪ ಇಲ್ಲಾಂದ್ರೆ ಈ ಕಡೆ ತಾಕಳಿದ್ ಬರ್ತದ, ಸಬ್ಮರ್ಸಿಬಲ್ ಈ ಕಡೆ ಇಲ್ರಿ. ರಾತ್ರಿ 12ಕ್ಕೆ ಕೊಡ್ತಾರ, ಮುಂಜಾನೆ 8ಕ್ಕೆ ತೆಗಿತಾರ. ಇದು ನಮ್ಮ ರೈತರು ಗೋಣದ. ನಮ್ಮಂತ ಒಬ್ಬ ರಾತ್ರಿ ಬೆಳತ್ತಾನ, ತೊಗರಿಗೆ ನೀರು ಉಳಿಸ್ಯಾನ. ತೊಗರಿಗೆ ನೀರು ಉಳಿಸಿ ಮುಂಜಾನೆ ಬರುವಾಗ ಕಾಲೆಲ್ಲ ಕೆಸರಾಗ್ಯಾವ, ಲೈಟ್ ಹೋಗ್ಯಾದ, ಮನಿಗೆ ಹೊಂಟಾನ. ಸಣ್ಣಗಿ ಸೂರ್ಯನ ಕಿರಣ ಹೊಳಿಲಿಗತ್ತಾನ. ಹೋಗೋ ಯಾವಾಗ ಮಗಲ ಒಂದು ಕೆರಿ ಕಾಣ್ಯಾದ, ಕಾಲು ತಕ್ಕೋಬೇಕು, ಇನ್ನು ಮನಿಗೆ ಹೋಗ್ಬೇಕಂತೇಳಿ ಅವ ದಾರ್ಯಾಗ ಯಾರು ಹೋಗ್ತಿದ, ಮಗಲಾಗ ಕೆರೆಯಾಗ ಒಂದು 4 ಹೆಜ್ಜೆ ಒಳಗೆ ಹೋಗಿ ಬಗ್ಗಿ ನೀರು ತೋಬೇಕಂತಾನ. ಒಳಗ ರತ್ನದ ಹಾರ ಕಾಣಿಸ್ಯದ ಬಿದ್ದಾದ. ಕೈ ಹಾಕಿ ಬಗ್ಗಿ ಕೈಯಾಗ ತೋಬೇಕಂತಾನ, ಒಳಗ್ ಕೈ ಹಾಕಿ ಕೈ ಆಡಿಸ್ತಾನ, ಕಾಣಿಸಲಾಗ್ಯದ, ಕೈಗೆ ಬರೋದು. ಎದ್ದು ನಿಂತ 5 ಮಿನಿಟ್ ನಿಂತಂದ್ರೆ ಒಳಗ್ ಕಾಣಿಸ್ತದ, ಮತ್ತೆ ಬಗ್ಗಿ ತೋತಾನ, ಸಿಗಲ್ದು, ಕೈ ಹತ್ತಲ್ದು. ಹಿಂಗ್ಯಾಕಾಗದು ಗೊತ್ತೇಳಿ 2 ತಾಸು ಬದುಮರಿಗೆ ಐತ್ರಿ ಕೆರೆಗೆ. ನಮ್ಮ ಉತ್ತರ ಕಾಕರಂತಾರ ಅಲ್ಲಿ 5 ನಡೆದಾರ. ಯಾಕೆ ಹೋತಮ್ಮ, ನಾವ್ ಹೊಲಕ್ಕ ಹೋಗಿ ಹೊಳಿ ಬರತ್ತಾನ, ಏಕ ಬಗ್ಗುದು ಇಳುದು ಮಾಡಕತ್ತಿದ್ ಏನಾಗ್ಯದ? ಯಾರ್ ಮಾಡಿ ಹೋಗಕ್ಕ? ಏನೋ ನನ್ನ ದೈವತ್ಯನ ಅಂತ ತಿಳ್ಕೊಂಡಿದ, ಕೆರೆಯಾಗಾರೆ ರತ್ನದ ಹಾರ ಬಿದ್ದದ, ಬಗ್ಗಿ ತೋಬೇಕಂತ ಕೈ ಸಿಗಲಾಗ್ಯದ. ಮತ್ತ 5 ಮಿನಿಟ್ ನಿಂದಿರ್ತ ಕಾಣಿಸಲಾಗತ್ತದ, ಮತ್ತೆ ಬಗ್ಬೇಕಂತ ಸಿಗಲಾಗ್ಯದ. ಅಯ್ಯೋ ಹುಡುಗ, ಆ ಕಾಕ ಹೇಳ್ತಾರ, ಹುಡುಗ ಹಾರ ಕೆರೆಯಾಗಿನೋ 10 ಬಾಯಾಗ ಹಿಡಿದು ತಗೊಂಡು ಬಂದು ಬಾಯದ ಬಿಟ್ಟದ,
ಕೆರೆ ಮಗ್ಗಲದಾಗ ಕಂಟಿಗಳು ಬೆಳೆದಾವ, ಕಂಟಿ ಟಂಗಿಗೆ ಹಾರ ಜೊತೆಲಾಗತ್ತದ, ಅದ್ರ ಪ್ರತಿಬಿಂಬ ಬಿತ್ತದ. ಹೌದು ಹೌದು ಅದ್ರ ನೆಲ ಬಿತ್ತಾರ ನೋಡ್ರಿ ವಿಷಯ ಹೆಂಗ ಬಿಡಿಸೋದು. ಅದ್ರ ನೆರಳು ಬಿದ್ದಾದ, ಹೌದು ಹಾರಲ್ಲಿ ಅದ. ಅದರಂತೆ ಇದು ಹೇಳಬೇಕಂದ್ರ ಬರೇ ಗುರುಗಳಾಗಿ ತಲೆ ಮೇಲೆ ಕೈ ಇಟ್ಟರು ಉಪದೇಶ ಆಗಂಗಿಲ್ಲ. ನಮ್ಮೊಳಗ ಆತ್ಮ ಯಾವುದು ಜ್ಞಾನ ಎದಕ್ಕತ್ತಾರ ಅನ್ನೋದು ತೋರ್ಸವ, ಆ ಹಾರ ತೋರ್ಸವ ಶ್ರೋತ್ರಿಯ ಬ್ರಹ್ಮನಿಷ್ಠದ ಹೇಳು ಸದ್ಗುರುನಾಥ. ಆ ಗುರುವಿನ ಉಪದೇಶ ಆಗ್ಬೇಕಂದ್ರ ತಂಗಿ ಸುಮ್ಮನೆ ತಲೆ ಮ್ಯಾಗ ಕೈ ಇಟ್ಟರು ಉಪದೇಶ ಆಗ್ಯದ ಅಂತೇಳಿ ನಾನೀ ತಿಳ್ಕೋದು ನಮ್ಮ ತಪ್ಪು ಕಲ್ಪನೆ. ಹೌದು 4 ದೇಹಗಳದಾವ್, ಸ್ಥೂಲ ಕಾರಣ ಮಹಾಕಾರಣ. ಹಿಂಗ ಸ್ಥೂಲ ಸೂಕ್ಷ್ಮ ಕಾರಣ ಮಹಾಕಾರಣ ಹಿಂಗ ದೇಹಗಳದಾವ. ಇದ್ರ ಒಳಗ ನಿನ್ನ ಹೊರಗಿನ ಗುರು ಅದಾನ. ಖರೆ 4 ದೇಹ ಇದೇ ಶರೀರದೊಳಗದಾವ. ಯಾವ ಶರೀರಕ್ಕೆ ಉಪದೇಶ ಕೊಡ್ತಾನ ಮುಂದಿನ ಸಂಧಿಗೆ ಹೊಡೆದು ಹೇಳು. ಮುಂದಿನ ಸಂಧಿಗೆ ಹೊಡೆದು ಹೇಳಿದು ಏನು ಒಳಗೆ ಕೊಡ್ತಾನ ಏನು ಹೊರಗೆ ಕೊಡ್ತಾನ ಇದು ಗೊತ್ತಾಗತ್ತದ. ಹೌದಿಲ್ರಿ? ಒಳಗೆ ಕೊಡ್ತಾನ ಏನು ಹೊರಗೆ ಕೊಡ್ತಾನ ಗೊತ್ತಾಗತ್ತದ. ಕೊನೆ ಒಂದೇ ದೃಷ್ಟಾಂತ ಬಂಧುಗಳೇ. ಯಾಕಂದ್ರ ಆ ದೃಷ್ಟಾಂತ ಕೇಳಿಕ್ಕೆ ನೀವೆಲ್ಲಾರು ಕೂತೀರಿ, ಕೇಳ್ರಿ. ಇಸ್ಲಾಮ ಧರ್ಮದಲ್ಲಿ ಹೌದು ಅಬುಸ್ವರಿ ಅಂತೇಳಿ ಶರಣರಾಗಿ ಹೋದರು. 5 ಹೊತ್ತ ಹೊಳಿಗೆ ಹೋಗಿ ಝಳಕ್ ಮಾಡಿ ಬಂದು ನಮಾಜ್ ಮಾಡ್ತಿದ್ರು. 5 ಹೊತ್ತ ಝಳಕ್ ಮಾಡಿ 5 ಹೊತ್ತ ನಮಾಜ್ ಮಾಡೋರು. ಅಷ್ಟು ಸದಾನ ಕಾಲ ಅಲ್ಲಾನ ಮ್ಯಾಗ ಭಕ್ತಿ ಇತ್ತು. ಯಾವುದು? ಅಬುಸ್ವರಿ ಶರಣಂದು. ಅಬುಸ್ವರಿ ಶರಣ ಏನು ಮಾಡದ ಒಂದು ದಿನ ಹೊಳಿಗೆ ಹೋಗ್ಯಾರ. ಹೋಗಿ ಝಳಕ ಮಾಡಿ ಇನ್ನು ನೀರು ತಗೊಂಡು ಇನ್ನು ನಮಸ್ಕಾರ ಮಾಡ್ಬೇಕಂತೇಳಿ ಹಿಂಗ ಕೈ ಎತ್ತಿದ ನೀರದು ಶೇಬು ಹಣ್ಣು ಹರ್ಕೋತ ಕೈಯಾಗ ಬಂದ. ಶೇಬು ಹಣ್ಣು ಹರ್ಕೋತ ಕೈಯಾಗ ಬಂದ. ಮುಂದೆ ಹಿಂದೆ ವಿಚಾರ ಮಾಡ್ಲಿಲ್ಲ. ಅರ್ಧ ಶೇಬು ಹಣ್ಣು ತಿಂದಾನ. ವಿಚಾರ ಬಂತು, ಯಾವ ಪುಣ್ಯಾತ್ಮ ಬೆಳೆಸ್ಯಾನ ಯಾರಿಗೂ, ಯಾವ ಮಾಲಕ್ಕನೋ ಎಟ್ಟಿದಕ್ಕ ಗೊಬ್ಬರ ಹಾಕ್ಯಾನೋ, ಎಲ್ಲಿದ ಬೀಜ ತಂದಾನ, ಎಲ್ಲಿದ ಗಿಡ ತಂದ ಹಚ್ಚಾನ, ಯಾವಾಗ ಎಟ್ಟೆಟ್ಟ ನೀರು ಬಿಟ್ಟಾನ, ಇದಕ್ಕೆ ಖರ್ಚು ಎಟ್ಟಾಗ್ಯದೋ. ವಿನಾಕಾರಣ ಈ ಅರ್ಧ ಹಣ್ಣು ತಿಂದಲ್ಲ. ಈ ಅರ್ಧ ಹಣ್ಣಿನ ಋಣ ಮುಟ್ಟಿಸ್ಬೇಕಂತೇಳಿ ಅರ್ಧ ಹಣ್ಣು ಶೇಬಣ್ಣ ಕೈಯಾಗ ಹಿಡ್ದ. ಹೊಳಿ ದಂಡಿ ಹಿಡ್ಕೋತ ಹೊಳಿ ದಂಡಿ ಹಿಡ್ಕೋತ ಹೊಂಟ ಹೊಂಟ ಹೊಂಟ. ಮಗಲಾಗ ದೊಡ್ಡ ಸೌಕಾರದು ಅದೇ ಶೇಬು ಹಣ್ಣಿನ ಪಡ ಇತ್ರಿ. ಬಾಗಿತ್ತು. ಆ ಶೇಬು ಹಣ್ಣಿನ ಪಡದೊಳಗ ಆಗ ನಿಮ್ ಸೌಕರ್ಯ ಎಲ್ಲ ಇರುತ್ತೆ, ಆ ಮನುಷ್ಯರಿಗೆ ಕೇಳಗತ್ತ. ಇದ್ರ ಮಾಲಕ್ಕೆಲ್ಲ ಅವ್ರ ಕೈ ಮಾಡಿ ತೋರಿಸಿದ್ರು. ಅವ್ರಿಗೆ ಹೋಗಿ ನಮಸ್ಕಾರ ಮಾಡದ. ಯಪ್ಪ ಸೌಕಾರ ನಮಸ್ಕಾರ, ಬರ್ರಪ್ಪ. ಯಾರು? ನಾ ಅಬುಸ್ವರಿ ಅಂತೇಳಿ ಶರಣಿ ಇದ್ದ. ಹಿಂಗ್ಯಾಗ ಬಂದ್ರಿ? ಏನಿಲ್ಲ, ನಿಮ್ಮ ಶೇಬು ಹಣ್ಣಿನ ಭಾಗದೊಳಗಿಂದು ಇದೇ ಹೊಳಿ ದಂಡಿ ಹಚ್ಚಿರಿ ನೀವೆಲ್ಲ ಶೇಬು ಹಣ್ಣ. ಹಣ್ಣಾಗಿ ಒಂದು ಕಾಯಿ ಕಡ್ದಾಗ ಹೊಳ್ಯಾಗ ಬಿದ್ದಾಗ ಹರ್ಕೋತ ಬಂದದ. ಹೊಳ್ಯಾಗ ಬಿದ್ದಾಗ ಅದು ಹರ್ಕೋತ ಬಂದದ. ನನ್ನ ಕೈಗೆ ಸಿಕ್ಕದ. ಅರ್ಧ ಹಣ್ಣ ಮುಂದೆ ಹಿಂದೆ ವಿಚಾರ ಮಾಡ್ಯಾರ ತಿಂದಿದ. ನೋಡ್ರಿ ಎಂತ ಜಗತ್ತಿನ ಸಿದ್ಧಡಿಗೆ ಆಗದ. ಎಂತ ಸಿದ್ಧಡಿಗೆ ಆಗಿರೈತ್ರಿ. ಸಾಕ್ಷಾತ್ ಪರಮಾತ್ಮ ಕುಂದಿರ್ತಾನ. ಆ ವಿಷಯ ಮಾತಾಡೋದು ಇವತ್ತಿನ ಅದು ಒಂದೇ ದೃಷ್ಟಾಂತ ಕೇಳಿದ್ರೆ ನಮ್ಮ ಜನ್ಮ ಉದ್ಧಾರ ಆಗಿರುತ್ತೆ. ಹ್ಯಾಂಗ ಒಳಗಿನ ದೇವರು ಕಟ್ಟವನ ಅನ್ನೋದು ಹೇಳೋದು. ಈ ಅರ್ಧ ಹಣ್ಣಿನ ಋಣ ಮುಟ್ಟಿಸ್ಬೇಕಾಗ್ಯದ ಅಂತ ಹೇಳದ. ಸೌಕರಂದ ತಿಳುವಳಿಕೆ ಇದ್ದವನೇ ಹಾನಿವ ಅಂದ. ಇವನು ಹಿಂಗೆ ಬಿಡಬಾರ್ದು ಅಂತ ತಿಳ್ಕೊಂಡ. ಒಂದು ಶೇಬು ಹಣ್ಣಿನ ಬೀಜ ಕೊಟ್ಟ. ಇದರ ಋಣ ನೀವು ಮುಟ್ಟಿಸ್ಬೇಕಂದ್ರೆ ಇಲ್ಲೇ ದುಡಿಬೇಕಲ್ಲ. ಈ ಶೇಬು ಹಣ್ಣ ನನ್ನ ಹೊಲದಾಗಿ ಊರ್ಬೇಕು. ಇದು ನಾಟಿ ಬೀಜ ನಾಟಿ ಮುಂದೆ ದೊಡ್ಡ ಗಿಡ ಆಗಬೇಕು. ಆ ಗಿಡ ವ್ಯವಸ್ಥೆ ಮಾಡಿ ಕಾಯಿ ಹತ್ತವ. ಹಣ್ಣಾಗದ ಕಾಯಿ ಕಡಿದು ನನ್ನ ಕೈಯಾಗಿ ತಂದ ಕೊಟ್ಟೆಂದ್ರೆ ನಿನ್ನ ಋಣ ಮುಟ್ಟುತ್ತದಂತ. ಯಾಕಾಗಲ್ಲ ನಾವು ವಿನಾಕಾರಣ ತಿಂದಿದ್ರ ಮಾಲಕ್ ಕೇಳಂದ್ರೆ ಕೇಳಬೇಕಿಲ್ಲ. ಶೇಬು ಹಣ್ಣಿನ ಬೀಜ ಅವನು ಹೊಲ್ದಾಗೆ ಊರ್ದ. ದಿನಕ್ಕೆ ನೀರು ಬಿಡುದು ವ್ಯವಸ್ಥೆ ನೆಳ್ಳಿಗತ್ತು ಸಣ್ಣಾಗಿ ಅದು ಏನಾಯ್ತು ಅಗೆ ಇತ್ತು. ನಾಟಿ ಅಗೆ ಇತ್ತು. ಮುಂದೆ ಸಣ್ಣಾಗಿ ಅದು ಬೆಳ್ಕೋತಿ ಗಿಡ ಇತ್ತು. ಗಿಡ ಆಗಿ ಕಾಯಿಗಳಾಯ್ತು. ಕಾಯಿ ಆಗಲ್ಲ. ಅದರನ್ನು ಒಂದು ಹಣ್ಣು ಕಾಯಿ ಕಳೆದು ಅವ್ನಿಗೆ ಒಯ್ದು ಕೊಟ್ಟ. ಸೌಕಾರ ನಿಮ್ಮ ಹಣ್ಣಿನ ಋಣ ಮುಟ್ಟಿಸದ ನೋಡಿ ಅಂತ. ಇಲ್ಲ ಹೋಗತ್ತಂದ. ಅರ್ಧ ಹಣ್ಣಿಂದ ಐತಲ್ಲ, ಇನ್ನ ಅರ್ಧ ಅಂತ ಅರ್ಧ ನಾಶ ಆಗ್ಯದಿಲ್ಲ. ಅರ್ಧ ನೀ ತಿಂದಿದಿ, ಅರ್ಧ ಅಂತೂ ನಾಶ ಆಗ್ಯದ. ಅದನ್ನ ಹ್ಯಾಂಗ ಮಾಡಿ ಹೇಳ್ರಿ. ಅದನ್ನು ಮುಟ್ಟಿಸ್ತಾನ.
ಯಾನಿಲ್ಲ ನನ್ನ ಮನ್ಯಾಗ ಪ್ರಾಯಕ್ಕೆ ನನ್ನ ಮಗಳ ನೋಡಿ ಹ್ಯಾಂಗ ಹೇಳ್ತಾನ ಪ್ರಾಯಕ್ಕ ನನ್ನ ಮಗಳು ಬಂದಾಳ ವಯಸ್ಸಿಗೆ ಬಂದಾಳ ಮಗಳ ಹೆಸರು ಆಶಾದ್ವಿ ಆ ಹುಡುಗಿ ಹೆಸರ ಆಶಾದ್ವಿ ನನ್ನ ಮಗಳು ಹೀಗ ನೋಡಕ್ಕ ಕಣ್ಣಿಲ್ಲ ಕೇಳಕ್ಕಂತೂ ಕಿವಿ ಇಲ್ಲ ಮಾತಾಡಕ್ಕ ಬಾಯಿ ಇಲ್ಲ ಎಲ್ಲೇ ಹೋಗ್ಬೇಕಾದ್ರೆ ಕಾಲಿಲ್ಲ ಏನರೇ ಕೆಲಸ ಮಾಡ್ಬೇಕಂದ್ರೆ ಕೈ ಇಲ್ಲ ಇಂತಕ್ಕಿ ನನ್ನ ಹಟ್ಟಿನ ಹುಟ್ಟ್ಯಾಳ ಅಕ್ಕಿಗೆ ನೀ ಮಾಡ್ಕೋಬೇಕು ನೋಡುದಿಲ್ಲ ಬಿಟ್ಟು ಓಡಿ ಹೋಗ್ತಾನೆ ಅಂತೇಳಿ ತಿಳ್ಕೊಬೇಕಂದ ಯಾಕಾಗಲಿ ಮಾಡ್ಕೋತಂದ ಕರೆ ಕರಾರಲ್ಲ ಯಾರು ನನ್ನ ಮಗಳಿಗೆ ನಿನಗೆ ತೋರ್ಸಲ್ಲ ನನ್ನ ಮಗಳಿಗೆ ಒಳಗ ಹಕ್ಕಿ ಕಾಳು ಹಾಕ್ತಾ ನಿನಗ ಹೊರಗ ಹಕ್ಕಿ ಕಾಳು ಹಾಕ್ತಂದ ಅದಕ್ಕೂ ಯಾಕಾಗಲಿ ಅಂತ ಹೊರಗ ಅಕ್ಕಿ ಕಾಳು ಬಿತ್ತು ಯಾರು ಅವಶ್ವರಿ ಶರಣವ್ರದು ಒಳಗ ಅಕ್ಕಿ ಕಾಳು ಬಿತ್ತು ಆಶಾದ್ವಿ ತಾಯಿದು ಅಲ್ಲಿ ಹಿಡಿದು ಇಲ್ಲಿ ತರ ಇಸ್ಲಾಮ ಧರ್ಮದಲ್ಲಿ ಯಾರು ಎಲ್ಲ ಕಡೆ ಇರ್ತದ ಹೆಣ್ಮಕ್ಳಿಗೆ ಒಳಗ ಅಕ್ಕಿ ಕಾಳು ಬಿಡ್ತಾವ ಗಂಡಸು ಮಕ್ಕಳಿಗೆ ಹೊರಗ ಅಕ್ಕಿ ಕಾಳು ಬಿಡ್ತಾವ ಬರ್ತದ ಕೇಳಿ ಹಿಡಿದದ ಅಕ್ಕಿ ಕಾಳಂತೂ ಆಯ್ತು ರಾತ್ರಿ ಟೈಮ್ ಇನ್ನ ಹರಟಿಗೆ ಕೂಡುದಿತ್ತು ಅದು ಸ್ವರಿ ಶರಣಗ ಮಾವ್ ಹೇಳ್ತಾನ ಸಾವುಕಾರ ಇನ್ನು ಹೋಗಪ್ಪ ನಿನ್ನ ಹೆಂಡತಿ ಸಂಗಡ ಪ್ರಪಂಚ ಮಾಡತ್ ಹೇಳಿ ಬಾಗಲ ಒಳಗಿಂದ ಬಿಟ್ಟ ಒಳಗ ಹೋಗುತ್ತಾನ ಆಶಾತ್ಮಿ ತಾಯಿ ಎರಡು ಕಡೆ ಸಮಯ ಹೆಚ್ಚಾಳ ನಡುವೆ ಪವಿತ್ರ ಕುರಾನ್ ಇಟ್ಟಾಳ ಕುರಾನ್ ಇಟ್ಟು ಭಗವಂತನ ಧ್ಯಾನಗಳ ಮಗ್ನಾಗ್ಯಾಳ ನೋಡ್ಲಿಕ್ಕೆ ಕಣ್ಣದ ಕಿವಿಯದ ಕಾಲದ ಕೈಯದ ಬಾಯದ ಏಕೆ ನಾವು ಹ್ಯಾಂತಿಲ್ಲ ನಾವು ಓಡಿ ಹೊರಗೆ ಬಂದ ಯಾಕೆ ಬಂದಿ ಕೇಳ್ದ ನೀವ್ ಯಾರು ಹೇಳಿರಿ ನಿಮ್ಮ ಮಗಳಿಗೆ ಕಣ್ಣಿಲ್ಲ ಅಂದಿರಿ ಬಾಯಿ ಅಂದಿರಿ ಕೈ ಇಲ್ಲ ಕಾಲಿಲ್ಲ ಕಿವಿ ಅಂದಿರಿ ಎಲ್ಲಾನು ಅವ ಪುರಾಣ ಓದಂತ ಹೆಣ್ಮಗಳು ಅಕ್ಕಿ ನನ್ ಹ್ಯಾಂತಿಲ್ಲ ಇಲ್ಲಪ್ಪ ಅದ್ರ ಮನಮ್ ನೀನು ಬರ್ತಿಲ್ಲ ಹ್ಯಾಂಗ ಹೇಳ್ತಾರ ನನ್ನ ಮಗಳು ಹುಟ್ಟಿ ಪ್ರಾಯಕ್ಕೆ ಬಂದಾಳ ಖರೆ ಬಾಯಿಯಿಂದ ಕೆಟ್ಟದ ಮಾತು ಮಾತಾಡಿಲ್ಲ ಅಂತೇಳಿ ಬಾಯಿಯಿಂದ ತಿಳಿದ ಹೌದು ಕಿವಿಯಲ್ಲಿ ಕೆಟ್ಟದ ಕೇಳಿಲ್ಲ ಅಂತೇಳಿ ಕಿವಿ ಇಲ್ಲ ಅಂತ ಹೇಳಿದ ಹೌದು ಕಣ್ಣಿಲಿ ಕೆಟ್ಟದ ನೋಡಿಲ್ಲ ಅಂತೇಳಿ ನನ್ನ ಮಗಳಿಗೆ ಕಣ್ಣಿಲ್ಲ ಅಂತ ಹೇಳಿದ ಕಾಲಿನ ಕೆಟ್ಟದ ಜಾಗಿಗೆ ಹೋಗಿಲ್ಲ ಅಂತೇಳಿ ಕಾಲಿಲ್ಲ ನಿಂದ ಕೈಲಿ ಕೆಟ್ಟ ವರ್ತನ ಮಾಡಿಲ್ಲ ಅಂತೇಳಿ ನನ್ನ ಮಗಳಿಗೆ ಕೈ ಇಲ್ಲಪ್ಪ ನಿನ್ನ ಹೆಂಡತಿ ಆಶಾದ್ವಿ ಬೇಡ ಅವಾಗ ಹೋಗಿ ತನ್ನ ಮಡದಿಗೆ ಕೂಡದ ಅಂದಿನ ಹಿಡಿದು ಇಂದಿನ ತನ ಇಸ್ಲಾಮ ಧರ್ಮದಲ್ಲಿ ಲಗ್ನ ಇತ್ತಂದ್ರ ಎಂದ ಅಕ್ಕಿ ಕಾಳು ಬೀಳ್ತಾವ ಅಂದೇ ಗಂಡ ಹೆಂಡತಿಗೆ ಕೂಡಿಸುದ ಪದ್ಧತಿ ಇನ್ನೂ ತನ ನಡೆದ ಬಂಧುಗಳೇ ಹೌದಿಲ್ಲ ಇನ್ನು ಹೇಳೋದದ ಮುಂದ ಆಶಾದ್ಬಿ ಗರ್ಭ ನಿತ್ತು ಆಶಾದ್ಬಿ ತಾಯಿಗೆ ಗರ್ಭ ನಿತ್ತು ಗರ್ಭ ಬೆಳಕೋತು 7 ತಿಂಗಳ ಪಿಂಡ ತಾಯಿಯ ಗರ್ಭ ಬೆಳೆದಿಗತ್ತು ಬಂಕಿ ಕಾಣ್ಲಗತ್ತು ಹೌದು ಯಾರಿಗೆ ಆಶಾದ್ಬಿಗೆ ಬಂಕಿ ಕಾಣ್ಲಗತ್ತು ಬಂಕಿಗೆ ಹ್ಯಾಂಗ ಕಾಡ್ಲಗತ್ತು ಹಿಂದಕ್ಕೆಲ್ಲ ಕಾಡ್ತಿತ್ತು ಅವುಗಳಿಗೆ ಬಂಕಿ ಏನು ಹೊಲದಾಗಿನ ಎರಿಮಣ ತಿನ್ನೋದು ಒಲೆಗಿನ ಬೂದಿ ತಿನ್ನೋದು ಉಳಿದಿ ತಿನ್ನೋದು ಖಾರ ಹಿಂಗ ಬಂಕಿ ಕಾಣ್ತಾವ್ರಿ ಆಶಾದ್ಬಿ ತಾಯಿಗೂ ಬಂಕಿ ಕಾಡ್ತು ಭಾರಿ ಹಣ್ಣು ತಿನ್ಬೇಕಂತೇಳಿ ಬಾರಿ ಹಣ್ಣು ತಿನ್ಬೇಕಂದ್ರು ತನ್ನ ಪಡದೊಳಗ ಬಾರಿ ಹಣ್ಣುಗಳ ಎಲ್ಲ ಕಾಯಿ ಗಿಡ ಇತ್ತು ಹಣ್ಣಾಗದ ಕಾಯಿಗೆ ದೃಷ್ಟಿ ಹೋಯ್ತು ತಿನ್ಬೇಕಂತಾಳ ಅದೇ ಬಾರಿಯ ಗಿಡದೊಳಗ ಕರಿ ಮಿಡಿನಾಗರ ಹಾವ ಕುತ್ತದ ಬಂಧುಗಳೇ ಕರಿ ಮಿಡಿನಾಗರ ಹಾವ ಕುತ್ತದ ಹೊರಗೆ ಬಿತ್ತು ಬಾರಿ ಕೈಗೆ ಕೈ ಹಾಕಬೇಕಂದ್ರೆ ಅದು ಕಡೆನೇ ಇತ್ತು ಅದು ಈಕಿನ ಕಣ್ಣಿಗೆ ಬಿದ್ದಿಲ್ಲ ಕರೆ ಆ ಮಿಡಿನಾಗರ ಹಾವು ಈಕಿಗೆ ನೋಡಿ ಆಗ ಆಶಾದ್ಮಿ ತಾಯಿಗೆ ನೋಡ್ಯಾವ ಇವಳಿಗಂತೂ ಬಾರಿಕಾಯಿ ತಿನ್ಬೇಕಂತೇಳಿ ಬಂಕಿ ಕಾಣ್ಲಗತ್ತದ ಬೇಕನ್ಸಲಗತ್ತದ ಇನ್ನು ಕೈ ಹಾಕಿ ತಿನ್ಬೇಕಂತೇಳಿ ಹಣ್ಣು ತೋತಾಳ ಹೊಟ್ಟಾಗಿದ್ದಂತ ಮೈಬೂ ಸುಮಾನಿ ತಾಯಿಯ ಕಾಲ ಚೂಡುವ ಬಾಳಿಕೆ ಬಂದು ಕೆಳಗೆ ಬಿದ್ದಳು ಅವಾಗ ತನ್ನ ಹೊಟ್ಟಿಯೊಳಗ ಇದ್ದಂತ ಒಳಗಿನ ಪರಮಾತ್ಮ ತಾಯಿಗೆ ಉಳಿಸ್ಯ ಒಳಗ ಮೈಬೂ ಸುಮಾನಿ ಬೆಳಿತಿದ್ದ ನಮ್ಮ ಮೌಗ ಮಿಡಿನಾಗನ ಹಾವ ಕರ್ದತ್ತಂತೇಳಿ ಕಣ್ಣಿಗೆ ಚೂಟದ್ರ ಕಣ್ಣಿಗೆ ಬೋಳಿಗೆ ಬತ್ತು ಕೆಳಗ ಬಿದ್ದಳು ಅವಾಗ ಮಿಡಿನಾಗರ ಹಾವ ಹೋಯ್ತು ಎಚ್ಚರಾಗಿ ಅವಾಗ ಹಣ್ಣ ತಗೊಂಡು ಮನೆಗೆ ಬಂದಾಳ ನಿನಗೆ ಉಳಿಸದವ್ರು ಯಾರು ನಿನ್ನೊಳಗಿನವ್ರು ಏನ ಹೊರಗಿನವ್ರು ಒಳಗಿನವರು ದೈವದವ್ರು ತೂಕ ಹಾಕ್ರಿ ಯಾರು ಉಳಿಸ್ಯಾರ ಒಳಗಿನ ಪರಮಾತ್ಮ ಜಗತ್ತಿನಾಗ ಒಳಗಿನ ದೇವರು ದೊಡ್ಡವದಾನ ಕೇಳ್ತ ನಿನಗ ಪಿಂಡದೊಳಗೆ ಇದು ತಾಯಿಯ ಗರ್ಭದೊಳಗೆ ಪಿಂಡ ತಯಾರಾಗ್ಯದ
ಹುಟ್ಟುವಾಗಲೂ ಒಳಗೆ ಹುಟ್ಟ್ಯಾವ. ಹೌದು ಸತ್ತ ಬಡಕು ಒಳಗೆ ಇಡುದದ. ಹೌದು ಏನ ಊರಾಗ ಗೌಡ್ರು ಹೋಗ್ಯಾರಿ ಅಂದ್ 1-8 ದಿನ ಹೊರಗೆ ಇಡ್ತಾರ. ಒಳಗೆ ಹುಟ್ಟುದು ಒಳಗೆ, ಸತ್ತ ಬಡಕು ಒಳಗೆ, ಎಲ್ಲಾ ಒಳಗದ್ರಿ. ಹೊರಗಿಂದ ಯಾವಾಗ ಇದು ಎಟ್ಟು ಕಾಣ್ಲಿ, ಒಂದು ದಿನ ಮಣ್ಣು ಇದೆಲ್ಲ ಬೀಳ್ತದ. ಎಟ್ಟು ಮಣ್ಣಾಗ ಹುಟ್ಟ್ಯಾದ, ಒಂದು ದಿನ ಮಣ್ಣಾಗ ಹೋಗುತ್ತದ. ಈಗ ನೀವು ಹೊರಗಿನ ದೇವರು ಬಹಳ ಅಲ್ಲಿ ನಾ ಕೇಳ್ತಂಗಿ. ಅರ್ಜುನನ ಹೆಂಡತಿ ಹೆಸರು ಯಾರು? ಸುಭದ್ರ. ಹೌದು ಕೃಷ್ಣನ ತಂಗ್ಯಾಳ. ಕೃಷ್ಣ ಪರಮಾತ್ಮನ ತಂಗಿ ಯಾರು? ಸುಭದ್ರ. ಸುಭದ್ರ. ಹೌದು ಅರ್ಜುನ ಕೃಷ್ಣ ಹೊರಗಿನ ದೇವರಿಲ್ಲ. ಹೌದು ಸುಭದ್ರ ಗರ್ಭಿಣಿ ಇದ್ದಳು. ಹೌದು ಹೊಟ್ಟ್ಯಾಗ ಅಭಿಮನ್ಯು ಬೆಳಿತಿದ್ದ. ತಂಗಿ ಹೇಳ್ತಾಳ ಸುಭದ್ರ ಅಣ್ಣಗ ಏನಂತ ಹೇಳಿ, ಏನು ಏನ ಯಾವಾಗಾರ ಒಂದು ಕತಿ ಹೇಳಲ್ಲ ನನಗ. ಅವಾಗ ತಂಗಿಗೆ ಕತಿ ಹೇಳಗತ್ತ ಅಣ್ಣ ಇದ್ದಂತ ಪರಮಾತ್ಮ ಹೊರಗಿನ ದೇವರ ಚಕ್ರ ಇವ ರಚನೆಯದ ಕತಿ ಹೇಳ್ದ. ಚಕ್ರ ಇವ ರಚನೆಯದ ಕತಿ ಹೇಳ್ಕೊಂತ ತಂಗಿಗೆ ನಿತ್ಯ ಹತ್ತಲಗತ್ತು. ಸುಭದ್ರಾಗ ನಿತ್ಯ ಹತ್ತುವಾಗ ಚಕ್ರ ಯುಗದಾಗ ಹ್ಯಾಂಗ ಹೋಗುದು ಹೇಳಿದ್ದ. ಇನ್ನು ಬರುದ ಹೇಳಾಮಿದ್ದ. ಹೊಟ್ಟ್ಯಾಗ ಅಭಿಮನ್ಯು ಹೂ ಅನ್ನಗತ್ತ. ಒಳಗಿನ ದೇವರು ಹೂ ಅನ್ನಗತ್ತ. ಅವಾಗ ತಿಳ್ಕೊಂಡ ಪರಮಾತ್ಮ ಯಾನಂತೇಳಿ ಹೊಟ್ಟ್ಯಾಗಿನ ಕೂಸ ಹೂ ಅಲ್ಲಗತ್ತದ ನಮ್ಮ ತಂಗಿಗೆ ನಿತ್ಯ ಹತ್ಯಾದ. ಇದು ಕತಿ ಹೇಳಬಾರಂತೆ. ಕತಿ ಅರ್ಧಕ್ಕೆ ಬಿಟ್ಟ. ಮುಂದೆ ಅಭಿಮನ್ಯು ಹುಟ್ಟಿ ಬಂದ ಬಳಿಕ ಕೌರವರು ಪಾಂಡವರ ಯುದ್ಧ ಆಗುವ ಸಮಯದಾಗ ಕೌರವರು ಚಕ್ರ ಇವ ರಚಾಶಿರು 5 ಮಂದಿ ಪಾಂಡವರಿದ್ರು. ಯಾರು ಹೋಗೋದಾಗಲ್ದು. ಅಭಿಮನ್ಯು ಹೇಳ್ತಾರ ನಾ ಹೊತ್ತೊಳಗಂದ. ನನ್ನ ಸ್ವಾದರ ಮಾವ ಚಕ್ರದಾಗ ಹ್ಯಾಂಗ ಹೋಗ್ಯಾನ ಇದು ನನಗೆ ಹೇಳ್ಯಾನಂದ. ಚಕ್ರದಾಗ ಹೋಗುದು ಗೊತ್ತಿತ್ತು, ಚಕ್ರದಾಗ ಹೋದ ಹೊಳ್ಳಿ ಬರೋದು ಗೊತ್ತಾಗಲ್ದು. ಮೋಸ ಮಾಡಿ ಕೌರವರು ಹೊಡಿವಾಗ ನಿನ್ನ ಹೊರಗಿನ ದೇವ್ರ ತಾಕಳಿ ಕಡೆ ಕಸ ತೆಗಿಲಿಕ್ಕೆ ಹೋಗಿದ್ಯಾನು. ತನ್ನ ತಂಗಿ ಮಗನೇ ಇದ್ದಲ್ಲ ಅಭಿಮನ್ಯು, ಯಾಕೆ ಉಳಿಸಲಿಲ್ಲ ನಿನ್ನ ಹೊರಗಿನ ದೇವ್ರ? ಮೋಸ ಮಾಡಿದಿ. ನಿನ್ನ ತಂಗಿ ಹೊಟ್ಟಿ ಒಳಗ ಕೂಸ ಹೂವತ್ತದ ತಿಳಿ ಹೇಳಬಾರ್ದು ಅನ್ನೋದು ಮೋಸದ ಡಾವ ನಿನ್ನ ಬಲ್ಲಿ ಅದ. ನೀ ಎಲ್ಲಿ ದೇವ್ರ ಹೇಳ್ಬೇಕಿಲ್ಲ. ನೀ ಮೋಸ ಹೊರಗ ಇದ್ದುದು ದೇವರ ಮೋಸ. ಒಳಗಿನ ದೇವ್ರ ಒಬ್ಬರಿಗೆ ಮೋಸ ಮಾಡೇವೇನ್ರಿ? ಮೋಸ ಮಾಡಿಲ್ಲ. ನೀ ಅಂದಿ ನೋಡು, ಹೊರದಾಗ ಹೆಂಗ ಬಿತ್ತೇವ ಹಂಗ ಒಳಗನು ಬಿತ್ತು. ಅಲ್ಲಿ ಉಡ್ತಿಯ ಬದನೆಕಾಯಿ ಉಡ್ತಿ, ಇದು ನೀರು ಕುಡಿತಿ, ಇವೆಲ್ಲ ದೇವ್ರ ಹತ್ರ ನೋಡಿ. ಹ್ಯಾಂಗ ತಂಗಿ ವಿಷಯ ಮಾತಾಡ್ಬೇಕು. ನಾವು ಉದಾಹರಣೆ ಹ್ಯಾಂಗ್ ಹಚ್ಚು ನೋಡು, ಹಂಗ ವಿಷಯ ಹಚ್ಚು. ಹರಕತ್ತಿಲ್ಲ ಯಾಡು ಗಡಿ ರೂಟ್ ಹಿಡಿದು ಹೊಂಟವತ್ತಾರ. ಬಿಟ್ಟಿವಿ ಅದು ನೀರು ಕುಡ್ಲಿಗತ್ತದ. ನೀನ್ ನೀರು ಕುಡ್ತಿ ಅದು ನಂದೆ. ನೀ ಬದನೆಕಾಯಿ ಉಂಡುದು ಅದು ನಂದೆ. ಮಾವಿನಕಾಯಿ ರುಚಿ ಆತ, ಕಬ್ಬ ರುಚಿ, ಮಾವಿನಕಾಯಿ ರುಚಿಕಾಯಿ ಹುಳಿ, ಮೆಣಸಿನ್ಕಾಯಿ ಖಾರ. ನೋಡ್ರಿ ಅಟ್ಟೆ ಅಲ್ಲ, ಹಗಲಕಾಯಿ ಕೈಯ ನೀರ್ ಅದೇ ಅಂತ, ಭೂಮಿ ಅದೇ ಅಂತ, ದೋಷ ಅದರಾಗದ. ಎಲ್ಲ ಅದೇ ಅದಲ್ರಿ. ಇದೆಲ್ಲ ಯಾರು ಮಾಡ್ಯಾರ? ಬದಲು ಯಾರು ಮಾಡ್ಯಾರ? ನನ್ನ ಹೊರಗಿನ ದೇವ್ರು. ಎಲ್ಲ ಕೂಸ್ಕೊಂಡು ಹೊರಗಿನ ದೇವ್ರಿ ಹಂಗಲ್ಲದು. ಹೊರಗಿನ ದೇವ್ರು ಆ ಜಗತ್ತಿನ ಕೀರ್ತಿ ಹ್ಯಾಂಗ ಮಾಡದ? ಅಂತ ಸಂಕಟ ಬಂದ ಬಳಿಕ ಯಾವಾಗ ಸಗುಣ ರೂಪ ತೊಟ್ಟ ಅದು ಇವನು. ಈಗಿನ ಮೈಕೈ ಅದ, ಕೈ ಅದ, ಇದು ಯಾರು ಮಾಡೋದು? ಅದ್ರ ಒಳಗೆ ಅದ ನನ್ನ ಕೈಯ ಒಳಗದ. ಹೌದಲ್ರಿ? ಎಲ್ಲ ಒಳಗೆ ಬಿಟ್ಟು ಹೊರಗದ ಅದು ಹಂಗದು. ಈ ವಿಷಯ ಅನ್ನದ ಕೈಯ ಹುಳಿ ಈ ವಿಷಯ ಎದಕ್ಕೆ ಹಚ್ಚಬೇಕು? ಅದಕ್ಕೆ ಹಚ್ಚಬೇಕು. ಇದಕ್ಕೆ ಹಚ್ಚಿದ್ರೆ ಯಾಕೆ ನಡೀತದೆ? ನನ್ವಾಗ ನನಗೆ ಬಿಟ್ಟು ಹೊರಗ ವಿಷಯ ಮಾತಾಡಿದ್ರ ಒಂದೊಂದು ಹೌದು ಅಂತಿರ್ಬೇಕು. 400 ಸತ್ಯ ಧರ್ಮರು ಮುಂದ ಎಲ್ಲರಿಗೆ ಮಕ್ಕಳಾಗಿವು. ಹೌದು ಶುದ್ಧ ಬಲ್ಲುಬಾಯಿಗೆ ಮಕ್ಕಳು, ಬಿಳಾಡಿ ಶುದ್ಧ ಬಂಧುಬಾಯಿಗೆ ಮಕ್ಕಳು, ಸ್ವಾಮಣ ಮತ್ತೆ ಸ್ವಾಮಿಗೆ ಮಕ್ಕಳು, ಕಲ್ಲು ಮತ್ತೆ ಕನಬಾಯಿಗೆ ಮಕ್ಕಳು ಎಲ್ಲ ಇದ್ರು ಕೂಡ ತಾಯಿನೇಳು ಮಗಳಾಗಿ ಕೊಂತೆವಾಯಿ ಮಾಯದ ಗುಡ್ಡಕ್ಕೆ ಹೋಗಿ ಮಾವನ ಭಕ್ತಿ ಮಾಡಿಳು. ಹಿಂಡು ಸಿದ್ಧರೊಳಗ ಪುಂಡ ಮಗ ಬೇಕಂತೇಳಿ ನೀನೇ ಪ್ರತಿ ಅವತಾರ ಕೊಟ್ಟು ನಾನು ಹೊಟ್ಟಿಗೆ ಹುಟ್ಟಬೇಕಂತ ಭಕ್ತಿ ಮಾಡಿಳು. ಮಾವ ಮಾಯವ ಆಟ ಮಾಡಿ ಕೊಂತೆವ ಕೊಡುವಂತ ಫಲ ಕನಬಾಯಿಗೆ ಕೊಟ್ಟ. ಆ ಕನಬಾಯಿ ಮಾವ ಕೊಟ್ಟಂತ ವರಪ್ರಸಾದ ಸ್ವೀಕಾರ ಮಾಡಿದ್ರು. ಗರ್ಭ ನಿತ್ತು ಹಿಂಡು ಸಿದ್ಧರೊಳಗ ಪುಂಡ ಮಗ ಹುಟ್ಟವದಾನ. ಮುಂದ ಇದು ಯಾರಿಗೆ ಗೊತ್ತಾಯ್ತು? ತನ್ನ ತವರು ಮನೆ ಇದ್ದಂತ ಅವಾಸಂಕದ ರಾಯಣಗೌಡಗೆ ಗೊತ್ತಾಯ್ತು. ರಾಯಣಗೌಡ
ಯಾರು ತಗೊಂಡ ಬಂದ ನನ್ನ ಮಗಳು ಉಣಬೇಕು ತಿನ್ಬೇಕಂತ ಬುತ್ತಿ ತಗೊಂಡ ಬಂದ. ಇದು ಬಂಕಿ ಬುತ್ತಿ ಅನ್ನಂಗಿಲ್ಲ ಇಲ್ಲಿ. ಹೇಳ್ತು ಕೇಳ್ರಿ, ಒಮ್ಮೆ ಯಾರು ಪೈಲ ತರ್ತಾರ ಬುತ್ತಿ ಅದು ಮೊದಲಿಂದ ಮುತ್ತೈದೆಯರು ತಂದು ಪೈಲಾದ ಯಾರು ಡೆಲಿವರಿ ಆಗ್ತಿರ್ತದ ಆಳಾಗಿ ತಂದದು ಪದೇ ಪದೇ ತರಂಗಿಲ್ಲ. ಅದ್ ಯಾರು ತಗೊಂಡು ಬಂದ್ರು ನೋಡು ಬುತ್ತಿ. ಬುತ್ತಿ ತಂದು ಉಣಿಸಿ ತಂಗಿ ಜೊತೆ ಅನವತ್ತನವ ಮಗಳ ಜೊತೆ ಮಾತು ಹೇಳಿ ಹೋಗುವಾಗ ಮಗಳಿಗೆ ತಗೊಂಡು ಒಯ್ಬೇಕಂದು ಧರ್ಮರಿಗೆ ಕೇಳ್ತಾನ. ಪದ್ಮಾವಾಯಿ ಕೇಳ್ದ, ಪದ್ಮಾವಾಯಿ ಧರ್ಮರ ಹೆಸರು ಹೇಳುದು. ಧರ್ಮರಿಗೆ ಕೇಳಿದಾಗ ಅವನು ಶಬ್ದ ಹೇಳ್ತಾನ ಏನಂತ ಹೇಳಿ, ಸಿದ್ಧರ ಜಡಿ ನೀರ ಪರವೂರಿಗೆ ತಕ್ಕಂಗಿಲ್ಲ ಗೌಡ ಒಯ್ಬೇಡ ಅಂತ. ಬೇಡ ಸಿದ್ಧ ಮುತ್ತನ ಹೇಳಲ್ಲ ಗೌಡ ಉಜುತ್ ಹಾಕಿ ಒಯ್ಬೇಡ ಅಂದ. ಆದರೂ ಕೂಡ ಯಾವ ನನ್ನ ಸಂಕದ ರಾಯಣ ಗೌಡ್ರು ಇಲ್ಲ ನನ್ನ ಮಗಳಿಗೆ ಒಯ್ದು ನಾನೇ ಉಪಚಾರ ಎಲ್ಲ ವ್ಯವಸ್ಥೆ ಮಾಡ್ತಾ ನನ್ನಲ್ಲಿ ಅದು ಕಮ್ಮಲ್ಲ ನಾವ ನನ್ನಲ್ಲಿ ಕಮ್ಮದು. ಎಷ್ಟೋ ಸಾವಿರಾರು ಗಂಟೆ ಆಳ ಮಂದಿ ಅದ, ಎಷ್ಟೋ ದನ ಕರಗೋಣ ಅದಾವ, ಕೈಗೊಬ್ರು ಕಾರಿಗೊಬ್ರು ಆಳ ಮನುಷ್ಯರ ಅದಾರ. ಇರ್ಲಿಕ್ಕಿಂತ ಅಲ್ಲಿ ವ್ಯವಸ್ಥೆ ಮಾಡ್ತಾ ಮಗಳಿಗೆ ತಗೊಂಡು ಹೋಗ್ತಾನೆ. ಗಂಟಲೆ ತಗೊಂಡು ಬಂದಿಲ್ಲ. ಯಾಕಾಗಲ್ಲಪ್ಪ ಮಾತು ಮೀರು ಒಯ್ಬೇಡಂದ್ರು ಒಯ್ಲಿಗೆ ಎತ್ತಿದೆ ಅಂದ್ರೆ ನಿನ್ನ ಇಷ್ಟ ಅಂದ್ರು. ಅವಾಗ ತನ್ನ ಮಗಳಿಗೆ ಕಂಟಲಿ ಎತ್ತಿನ ಮ್ಯಾಗ ಕುಡಿಸ್ಕೊಂಡಾನ. ಯಾರು? ರಾಯಣ್ಣಗೌಡ, ಸಂಕದ ರಾಯಣ್ಣಗೌಡ ಕಂಟಲ ಎತ್ತಿನ ಮ್ಯಾಗ ಕುಡಿಸ್ಕೊಂಡ ಹೊಂಟ ಎತ್ತಿನ ಮ್ಯಾಗ ಕುತ್ತೆ ತನ್ನ ಮಗಳು ಕನಬಾಯಿ ಹೇಳ್ತಾಳಪ್ಪಯ್ಯಪ್ಪ ಏನಾರ ಒಂದು ಕಥೆಯರಿ ಹೇಳು, ಇನ್ನೂ ಊರ ದೂರದ ಬಿವ್ರಿಗೆ ಸೀಮೆ ಅದ, ಇನ್ನ ಬಿವ್ರಿಗೆ ಸೀಮೆ ದಾಟಿ ಸಂಖ್ಯೆ ಸೀಮೆ ಹೋಗವ್ರದ. ಧರ್ಮನ ಮನೆ ಬಿಟ್ಟು ಸ್ವಲ್ಪ ಮುಂದೆ ಹೋಗ್ಯಾರ. ಕಂಟಲ ಎತ್ತಿನ ಮ್ಯಾಗ ಕೂತು ಮಗಳ ಕೇಳಿದಾಗ ಅಪ್ಪ ಕಥೆ ಹೇಳ್ತಾನೆ. ಯಾರು ಹೊರಗಿನ ಕಥೆ ಹೇಳಿದಂಗೆ ನಂದೇ ಹೇಳ್ತ ಕೇಳು. ನಮ್ಮಲ್ಲಿ ಇಟ್ಟು ಕುದುರೆ ಅದಾವ, ನಮ್ಮಲ್ಲಿ ಇಟ್ಟು ಆನೆ ಅದಾವ, ನಮ್ಮಲ್ಲಿ ಇಟ್ಟು ಸೈನಿಕರ, ನಮ್ಮಲ್ಲಿ ಇಟ್ಟು ಆಳ ಮನುಷ್ಯರು, ಇಟ್ಟು ಬಂಗಾರ ತಂದೆ ವರ್ಣನ್ ಹೇಳಗತ್ತ. ತನ್ನ ಶ್ರೀಮಂತಿಕೆನೆ ಹೇಳಗತ್ತ. ಒಂದ ಸ್ವಲ್ಪ ದೂರ ಹೋಗಿ ಹೇಳು, ಯಾರು ಕಂಟಲ್ ಎತ್ತಿನ ಮ್ಯಾಗ ಕೂತು ಕಂಟಲ್ ಎತ್ತ ಕೈ ಹಿಡಿದಿಲ್ಲ ಹಂಗೆ ನಡ್ಕೋತ್ ಹೋಗ್ತಿದ್ದ ತನ್ನ ಈಶ್ವರನೇ ಹೇಳ್ತಿದ್ದ. ಕಂಟಲ್ ಎತ್ತಿನ ಮ್ಯಾಗ ಕೂತಲ್ಲೇ ಮಗಳಿಗೆ ನಿದ್ದೆ ಬರುತ್ತ ಜಂಪ್ ತಗೋತು. ಹೊಟ್ಟೆಯಾಗಿದ್ದಂತ ಹಿಂಡ ಸಿದ್ಧರೊಳಗ ತುಂಡ ಮಲಕಾರ ಸಿದ್ಧ ಮುತ್ಯನ ಮಾತು ಕೇಳಿ ಹೂ ಹೂ ಅನ್ನಗತ್ತ. ಹೂ ಅನ್ನಗತ್ತ. ಇನ್ನ ಬೆವರಿಗೆ ಸೀಮೆ ದಾಟಿ ಸಂಘ ಸೀಮೆಯಾಗ ಕಾಲ ಹಿಡಿಬೇಕತ್ತಾನ. ಇದು ನನ್ನ ತಂಗಿ ನನ್ನ ಮಗಳ ಸಪ್ಪಳಲ್ಲ ಅಂತೇಳಿ ನೋಡ್ತಾನ. ಮಗಳರ ನಿದ್ದೆ ಹತ್ತಿ ಮನೆಗ್ಯಾಳ. ಹೂ ಅನ್ನವ್ರು ಯಾರ ಅಂತೇಳಿ ಗಾಬರಿಗೆ ಬಿದ್ದ. ಕಂಟಲ ಎತ್ತ ಕಾಲ ಕೆದರಲಾಗತ್ತು, ಮುಂದೆ ಹೆಜ್ಜಿಡಲ್ಲ ಇತ್ತು. ಅವಾಗ ಗಾಬರಿಗೆ ಬಿದ್ದ. ಅವಾಗ ಹೇಳ್ತಾರ ಬಂಧುಗಳೇ ಏನಂತ, ಏ ಮುತ್ಯ ಇಂತ ಮಾತು ಮಾತಾಡ್ತಾನ. ತನ್ನ ತಾಯಿ ಕರಬಾಯಿ ಗರ್ಭದಾಗಿದ್ದಾಗ ಹಿಂಡ ಸಿದ್ಧರಲ್ಲಿ ಪುಂಡ ಮನಕಾರ ಶುದ್ಧ ಮುತ್ಯ ಮಾತಾಡಿ ಹೇಳ್ತಾನ. ಮುತ್ಯ ನನ್ನ ಅಪ್ಪಗೋಳು ಮೊದಲು ಹೇಳಿದ್ರು ಒಯ್ಬೇಡ ಅಂದ್ರು ನಿಮ್ಮ ಶ್ರೀಮಂತಿಕೆದ ಸೊಕ್ಕಿನಿಂದ ನೀನು ಮೂಗು ತಗೊಂಡು ಹೊಂಟಿದಿ. ಧರ್ಮರ ಜಡಿ ನೀರ ನಿನ್ನ ಮನಿ ಒಳಗೆ ದಕ್ಕಂಗಿಲ್ಲ. ಯಾವಾಗ ನಮ್ಮ ಸಿದ್ಧರ ಮಾತು ಮೀರಿ ನನಗೆ ತಗೊಂಡು ನೀ ಹೊಂಟಿದೆ ಅಂದ್ರ ನಿನ್ನ ಏನ ಐಶ್ವರ್ಯದ ಎಲ್ಲ ಅಳಗಾಲಾಗಲಿ, ನಿಂದೆಲ್ಲ ಐಶ್ವರ್ಯ ಚರ್ಚಣ ಚಾಣಿಕರಾಯನ ಪಾಟಿಗೆ ಸೇರ್ಲೆ ತಿಳಿಸ್ರ ಅಪ್ಪ ಕೊಟ್ಟ. ಗಾಬರಿಗೆ ಬಿದ್ದಿನ ಹ್ಯಾಂಗ ಮಾಡೋತೇಳಿ ಮಗಳಿಗೆ ವ್ಯವಸ್ಥಾನ ಹಿಂಗರೆ ಆಗ್ಯದ. ಹ್ಯಾಂಗ ಮಾಡೋದ ನನ್ನ ಮೊದಲೇ ಹೇಳಿತ್ತಲ್ಲ ಯಪ್ಪ. ಹಳ್ಳಿ ಬಂದು ಧರ್ಮರಿಗೆ ಸಾಗರ ಆಟ ಬಿದ್ರು ಕರೆ ಗೌಡ ಇದು ನಾ ಮಾತಾಡಿಲ್ಲ, ನಿನ್ನ ಮೊಮ್ಮಗ ಮಾತಾಡ್ಯಾನ. ನಿನ್ನ ಮಗಳ ಹೊಟ್ಟೆಯಾಗಿ ಯಾಗ ಬೆಳೀತ ನೋಡು, ನಿನ್ನ ಮೊಮ್ಮಗ ಮಾತಾಡೋ ಮಾತದ ಅಂದಾಗ ನನ್ನ ಹಿಂಡ ಸಿದ್ಧರ ಒಳಗ ಪುಂಡ ಮಲಕಾರ ಶುದ್ಧನ ಶ್ರಾಪಿಗಾಗಿ ಹೇಳ್ತಾನ. ಕಂಟನೆತ್ತ ಕಾಲ ಕೆದರುದು ಹಿಂದೆ ಸರ್ಲಿಗತ್ತು ಹೇಳ್ತಾನ. ಮುತ್ಯ ಯಾವಾಗ ನಮ್ಮ ಅಪ್ಪಗಳ ಮಾತು ಮೀರಿ ನೀ ನಮ್ಮ ತಗೊಂಡು ನಡೆದಿದೆ ಅಂದ್ರ ಇವತ್ತಿಗೆ ಸಂಕ ಊರಿಗೆ ನಾವು ಬರಂಗಿಲ್ಲ, ನಮ್ಮ ಊರಿಗೆ ನಿಮ್ಮ ಸಿದ್ಧಟಿಗೆ ನಡೆಯಂಗಿಲ್ಲ ಅಂತೇಳಿ ಧರ್ಮರು ಶ್ರಾಪ ಕೊಟ್ರು. ಹೌದಿಲ್ಲ? ಯಾವ ನಮ್ಮ ಹೇಳ್ತಾನ, ಯಾವ ಮಲಕಾರ ಸಿದ್ಧ ಮತ್ತೆ ಹೇಳೋಣ ಸಂಕದ ಸೀಮೆಗೆ ಇನ್ನು ನಾ ಕಾಲ ಇಡಂಗಿಲ್ಲ ಅಂತೇಳಿ ಅವ ಒಬ್ಬನೇ ಶ್ರಾಪ ಕೊಟ್ಟ. ಇನ್ನೊತ್ತನ ತಾಯಿ ಗರ್ಭದಾಗ ಮಾತಾಡಿ ಮುತ್ಯಾಗ ಹೇಳುವಾಗ ಏನ ಸಿದ್ಧಟಿಗೆ ಆಗ್ಯದ, ನನ್ನ ಹಿಂಡ ಸಿದ್ಧರೊಳಗ ಪುಂಡ ಮಲಕಾರ ಸಿದ್ಧ ಉಮದಿ ಮಲಕಾರ ಸಿದ್ಧ ಮುತ್ತೆ ಎಲ್ಲಾ ಕಡೆ ತಿರುಗಾಡ್ತಾನ. ಕರೆ ಸಂಕದ ಸೀಮೆಯಾಗ ಕಾಲಿಡಂಗಿಲ್ಲ, ಸಂಕದವ್ರು ಏನೋ ಇಲ್ಲಿ ಉಮದಿ ಒಳಗ ನಡೆಯಂಗಿಲ್ಲ. ಬರೇ ಹಿಟ್ಟು ತಗೊಂಡು ಬಂಜಾರದವ್ರು
ಕಬ್ಬ ಕಡ್ಲಿಕ್ಕೆ ಬರ್ಬೇಕಂದ್ರೆ ಸಂಕದಾಗ ಹಿಟ್ಟು ಪುಂಡಾರ ಉಮದ್ಯಾಗ ಬಂದ್ ಎಲ್ಲ ನೀರು ಕಲಿಸಿನ ರೊಟ್ಟಿ ಮಾಡ್ಬೇಕಂತಾರ ಒಂದು ರೊಟ್ಟಿ ಆಗಿಲ್ಲ ಬಂಧುಗಳೇ ಅಂತ ತಾಕತ್ತು ಇನ್ನೂ ಜಾಗ್ರತ ತಾಕತ್ತ ನನ್ನ ಮನಕಾರ ಸುತ್ತಮುತ್ತ ನನ್ನ ಜಗತ್ತಿನ ಬಂಧುಗಳು ಇನ್ನು ತಾಯಿ ಬರುವುದಲ್ಲ ಇದು ಒಳಗಿನ ದೇವರ ಇದು ಯಾರು ಒಳಗಿನ ದೇವರ ಅದಕ್ಕೆ ಬಂಧುಗಳೇ ಇರ್ಲಿ ಯಾಕಂದ್ರ ಒಮ್ಮೊಮ್ಮ ಮಾಯಕ ಹಿಡಿತದ ಒಮ್ಮೊಮ್ಮ ಬಿಡ್ತದ ನಾ ಮೊದಲೇ ಹಿಡಿದಲ್ರಿ ಟೈಮ್ ಅನ್ನೋದು ಸುಮಾರು ಅದನ್ನದಲ್ಲ ಅದನ್ನು ನನ್ನ ಹೇಳಗೆ ಮಾಡಕತ್ತಾವ ಅದು ಟೈಮರ್ ಅವು ಯಾವಾಗ ಆಗ್ತದ ಹಂಗ ನೀವು ಹಾಡಾಗತ್ ಮಾಡಿದೆ ಅಂತಗಿ ಮಾಡಿದಿಲ್ಲ ಮಾಡ್ಲಾರ್ದ ಚಲೋ ಅದ ಯಾವಾಗ ನಿನಗೆ ಒಟ್ಟ ನಿನ್ನ ಕೀರ್ತಿ ಮುಗಿದ ತನಕ ಮುಟ್ಲಿ ಅದಕ್ಕೆ ಇರ್ಲಿ ಅದಕ್ಕೆ ತಂಗಿ ಅನುಭವದಿಂದ ವಿಷಯಗಳನ್ನ ಹಿನ ಒಂದು ಸಂದ ನಿನಗೆ ಬರ್ತದ ವಿಷಯ ಒಂದೊಂದು ಮಾತಾಡ್ಬೇಕು ಭೂಮಿ ತೂಕುದಾಗಿದೆ ನಾವೊಂದು ಮಾತಾಡೋದಂದ್ರೆ ನೀವೊಂದು ಮಾತಾಡೋದು ನೀವೊಂದು ಮಾತಾಡೋದಂತ ನಾವೊಂದು ಮಾತಾಡಿದ್ರೆ ಇದಕ್ಕೆ ಶಾರತನಲ್ಲ ಒಂದೇ ವಿಷಯ ಕೊಟ್ರ ಭೂಮಿ ತೂಕದ ಮಾತಾಗಿರ್ಬೇಕು ಅಂತ ವಿಷಯ ಕೊಡ್ತಂಗಿ ನನ್ನಿಂದ ಏನೇ ತಪ್ಪಿ ನಿನ್ನ ಮನಸ್ಸಿಗೆ ನೋವಾಗಂಗ ಮಾತಾಗಿತ್ತಂದ್ರ ದೊಡ್ಡ ಮನಸ್ಸಿನಿಂದ ನೀ ಕ್ಷಮೆ ಮಾಡುತ್ತೇವೆ ನಿಮ್ಮೆಲ್ಲರ ಪಾದಕ ಕೂಡ ಅನಂತ ಕೋಟಿ ವಂದನೆಗಳನ್ನ ಹೇಳಿ ನಾಲ್ಕು ನುಡಿ ಸತ್ಯ ಸುಂದರ ಸಾಲ ಹಾಡ್ತೇವೆ ದೈವದವರು ಶಾಂತ ರೀತಿಯಿಂದ ಕೂತು ಕೇಳಬೇಕಂತೆ ತಮ್ಮಲ್ಲಿ ಕಳ್ಕಳಿ ವಿನಂತಿ ಅದ ಮಲ್ಲಪ್ಪ ಕಾಕ ಮೋನಪ್ಪ ಬಡಿಗ್ಯಾರ ಸಾಕಿನ ಹನವಾಡ ಗ್ರಾಮದ